ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅಂಡರ್ 19 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಭರ್ಜರಿ ಪ್ರದರ್ಶನ ಕೊಟ್ಟಾದ್ರೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತಹ ಪಾಕಿಸ್ತಾನದ ದಿಗ್ಗಜರು ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಬಗ್ಗೆ ಮತ್ತು ಭಾರತದ ಬ್ಯಾಟಿಂಗ್ ಮತ್ತು ಭಾರತದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಬಗ್ಗೆನೂ ಕೂಡ ಪಾಕಿಸ್ತಾನವರಾದ್ರೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದೆಲ್ಲ ಹೇಗೆ ಸಾಧ್ಯ ಅಂತಾನು ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರ ಫೈನಲ್ ಪಂದ್ಯದಲ್ಲಿ ಹೇಗಿತ್ತು ಅವರ ಆಟ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಫೈನಲ್ ಪಂದ್ಯದಲ್ಲಿ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅವರು 15 ಸಿಕ್ಸರ್ಗಳ ಮೂಲಕ 175 ರನ್ ಆದ್ರೆ ಬಾರಿಸುತ್ತಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇದೀಗ ಪಾಕಿಸ್ತಾನದ ದಿಗ್ಗಜರು ICCಗೆ ಒಂದು ಮನವಿ ಕೂಡ ಮಾಡಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ 175 ರನ್ ಬಾರಿಸಿದ್ದೆ ತಡ ಪಾಕಿಸ್ತಾನದ ದಿಗ್ಗಜ ಆಟಗಾರರು ಮಾಜಿ ಆಟಗಾರರಾಗಿರುವಂತಹ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅವರು ಈ ವೈಭವ್ ಸೂರ್ಯವಂಶಿ ಬಗ್ಗೆ ಮತ್ತು ಭಾರತದ ಆಟಗಾರರ ಬಗ್ಗೆ ಕೆಟ್ಟ ಹೇಳಿಕೆ ಮತ್ತು ICCಗೆ ಒಂದು ಮನವಿ ಕೂಡ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಏನೆಲ್ಲ ಇವರು ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ನಮ್ಮ ಭಾರತದ ಆಟಗಾರರು ಯಾವಾಗೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವಾಗೆಲ್ಲ ಇವರು ಕೆಟ್ಟ ಕಮೆಂಟ್ ಮಾಡೋದು ಮತ್ತು ಏನಾದ್ರೂ ನಮ್ಮ ಭಾರತದ ಬಗ್ಗೆ ವಿರೋಧ ಮಾಡೋದೇ ಇವ್ರ ಕೆಲಸ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಇವರೆಲ್ಲ ಏನೆಲ್ಲ ಮಾಡಿದ್ದಾರೆ ಮತ್ತು ICCಗೆ ಏನೆಲ್ಲ ಮನವಿ ಮಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ವೈಭವ್ ಸೂರ್ಯವಂಶಿ ನಿನ್ನೆ 175 ರನ್ ಬಾರಿಸುವ ಮೂಲಕ ಒಂದು ಒಳ್ಳೆ ರೆಕಾರ್ಡ್ ಕೂಡ ಮಾಡಿದ್ದಾರೆ ಮತ್ತು ಹಲವು ದಾಖಲೆಗಳನ್ನು ಕೂಡ ಪುಡಿ ಮಾಡಿದ್ರ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಮಾತನಾಡಿದಂತ ವಾಸಿಂ ಅಕ್ರಮ್ ಅವರು ಭಾರತದ ಆಟಗಾರ ಆಗಿರುವಂತ ವೈಭವ್ ಸೂರ್ಯವಂಶಿ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಭಾರತದ ಆಟಗಾರ ಆಗಿರುವಂತ ವೈಭವ್ ಸೂರ್ಯವಂಶಿ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅಂತ ನೋಡೋದಾಯ್ತು ಅಂತಂದ್ರೆ, ಮೊದಲಿಗೆ ವಾಸಿಂ ಅಕ್ರಮ್ ಅವರಾದ್ರೆ ಹೇಳಿದ್ದಾರೆ, ICC ಅವರೇ ಆ ಹುಡುಗನ ಬ್ಯಾಟ್ ಅನ್ನು ಪರಿಶೀಲಿಸಿ ಮತ್ತು ಆ ಹುಡುಗನಿಗೆ ಕೇವಲ 14 ವರ್ಷದಲ್ಲಿ ಈ ರೀತಿ ಬ್ಯಾಟಿಂಗ್ ಮಾಡಲು ಹೇಗೆ ಸಾಧ್ಯ ಮತ್ತು 175 ರನ್ ಹೊಡೆಯಲು ಆ ಹುಡುಗನಲ್ಲಿ ಅಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಮತ್ತು ಆ ಬ್ಯಾಟ್ ಅನ್ನು ನೀವು ಪರಿಶೀಲನೆ ಮಾಡಲೇಬೇಕು. ಆ ಕಾರಣದಿಂದಾಗಿ ನಾನು ನಿಮಗೆ ಮನವಿ ಮಾಡುತ್ತೇನೆ ಎಂದು ವಾಸಿಂ ಅಕ್ರಮ್ ಅವರು ICCಗೆ ಒಂದು ಮನವಿ ಕೂಡ ಮಾಡಿದ್ದಾರೆ. ಆನಂತರ ಶೋಯಬ್ ಅಖ್ತರ್ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಶೋಯಬ್ ಅಖ್ತರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಆ ಹುಡುಗನಿಗೆ ಕೇವಲ 14 ವರ್ಷ, ಈ ರೀತಿ ಬ್ಯಾಟಿಂಗ್ ಮಾಡಲು ಸಾಧ್ಯವೇ ಇಲ್ಲ. 175 ರನ್ ಹೊಡೆಯೋದಂತಂದ್ರೆ ಅಸಾಧ್ಯ ಮತ್ತು ಎಂತೆಂತ ದಿಗ್ಗಜ ಬ್ಯಾಟರ್ಗಳೇ ಅಷ್ಟು ರನ್ ಹೊಡೆಯಲು ಹರಸಾಹಸ ಪಟ್ಟಿದ್ದಾರೆ ಮತ್ತು ಈ ಹುಡುಗನಿಂದ ಕೇವಲ 80 ಬಾಲ್ಗಳಲ್ಲಿ 175 ರನ್ ಬಾರಿಸುವುದಂತಂದ್ರೆ ಇದು ಸಾಮಾನ್ಯದ ಮಾತಲ್ಲ. ಆ ಕಾರಣದಿಂದಾಗಿ ICC ಅವರೇ ನೀವು ಆ ಹುಡುಗನ ಬ್ಯಾಟ್ ಅನ್ನು ಪರಿಶೀಲಿಸಲೇಬೇಕು ಮತ್ತು ಆ ಹುಡುಗ ಬ್ಯಾಟಿಂಗ್ ಮಾಡುವಾಗ ಆ ಹುಡುಗನ ಬ್ಯಾಟಿಂಗ್ ನೀವು ಚೆಕ್ ಮಾಡಲೇಬೇಕು. ಇಲ್ಲವಾದರೆ ಕ್ರಿಕೆಟ್ಗೆ ಮೋಸ ಮಾಡಿದಂತೆ ಆಗುತ್ತೆ ಮತ್ತು ಎಲ್ಲ ಬೌಲರ್ಸ್ ಗಳಿಗೆ ಮೋಸ ಮಾಡಿದಂತೆ ಆಗುತ್ತೆ. ಭಾರತದ ಈ ಆಟಗಾರ ಏನೋ ಮಾಡ್ತಾ ಇದ್ದಾನೆ ಮತ್ತು ಆ ಕಾರಣದಿಂದಾಗಿ ಆ ತರ ಎಲ್ಲ ಆಡ್ತಾ ಇದ್ದಾನೆ. ಇನ್ನು ಈ ಹುಡುಗನ ಬ್ಯಾಟ್ ಅನ್ನು ಚೆಕ್ ಮಾಡಲೇಬೇಕು, ಪರಿಶೀಲನೆ ಮಾಡಲೇಬೇಕೆಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದ್ದಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಆಟಗಾರರ ಬಗ್ಗೆ ಕೂಡ ಮಾತಾಡ್ತಾರೆ ಅಂತ ಹೇಳ್ಬೋದು ಇವರಿಬ್ಬರು. ಹೌದು ಸ್ನೇಹಿತರೆ, ಇನ್ನು ಅಂಡರ್ 19 ತಂಡದಲ್ಲಿ ಬಂದ್ಬಿಟ್ಟು ವೈಭವ್ ಸೂರ್ಯವಂಶಿ ಅಬ್ಬರಿಸುತ್ತಿದ್ದಾನೆ. ಇಲ್ಲಿ ಭಾರತ ತಂಡದಲ್ಲಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಬೆಂಕಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಮತ್ತು ಈ ಭಾರತೀಯರು ಏನೋ ಬ್ಯಾಟ್ ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಬ್ಯಾಟ್ಗಳನ್ನು ಭಾರತೀಯ ಬ್ಯಾಟರ್ಸ್ ಗಳ ಬ್ಯಾಟ್ ಗಳನ್ನು ನಾವು ಪರಿಶೀಲನೆ ಮಾಡಲೇಬೇಕು ಮತ್ತು ICCಗೆ ಇದೊಂದು ಮನವಿ ಮಾಡುತ್ತೇವೆ ಅಂತಂದು ಪಾಕಿಸ್ತಾನದ ದಿಗ್ಗಜರಾದ್ರೆ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇದನ್ನೆಲ್ಲ ಕಂಡು ನಿಮ್ಗೆ ಏನ್ ಅನ್ಸುತ್ತೆ ಮತ್ತು ಈ ಪಾಕಿಸ್ತಾನ ದಿಗ್ಗಜರು ಹೇಳಿರುವ ಮಾತು ಕೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ವೈಭವ್ ಸೂರ್ಯವಂಶಿ ನಿನ್ನೆ ಪಂದ್ಯದಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿ ಪ್ರದರ್ಶನ ಕೊಟ್ಟು ಅಮೋಘ 175 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಆ ಮೂಲಕ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಸತತ 6ನೇ ಪ್ರಶಸ್ತಿ ಕೂಡ ಗೆದ್ದುಕೊಂಡಿದೆ. ಇನ್ನೇನು ಇವತ್ತಿನಿಂದನೂ ವಿಶ್ವಕಪ್ ಕೂಡ ಸ್ಟಾರ್ಟ್ ಆಗುತ್ತೆ ಮತ್ತು ಇವತ್ತಿನ ಪಂದ್ಯದಲ್ಲಿ ಕೂಡ ನಮ್ಮ ಭಾರತ ತಂಡ USA ವಿರುದ್ಧ ಆಡ್ತಾ ಇದೆ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾನು ಕೂಡ ಅದೇ ತರ ಆಡ್ತಾರೆ ಮತ್ತು ಆ ಕಾರಣದಿಂದಾಗಿ ಇವರು ಪಾಕಿಸ್ತಾನದವರು ಇವರ ಬ್ಯಾಟ್ ಚೆಕ್ ಮಾಡಲೇಬೇಕು ಮತ್ತು ಪರಿಶೀಲನೆ ಮಾಡಲೇಬೇಕೆಂದು ICCಗೆ ಆದ್ರೆ ಮನವಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇವರಿಗೆ ತಮ್ಮ ಆಟಗಾರರಿಗೆ ಆಡೋಕೆ ಬರ್ತಾ ಇಲ್ಲ, ನಮ್ಮ ಆಟಗಾರರನ್ನು ನೋಡಿ ಹುರ್ಕೊಳ್ತಾ ಇದ್ದಾರೆ ಅಂದ್ರೂ ತಪ್ಪಿಲ್ಲ. ಇನ್ನು ಭರ್ಜರಿ ಪ್ರದರ್ಶನ ಕೊಡ್ತಾ ಇರುವ ನಮ್ಮ ಭಾರತದ ಆಟಗಾರರ ಬಗ್ಗೆ ಮತ್ತು ನಮ್ಮ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಬಗ್ಗೆ ನೋಡಲು ಆಗದ ಕಾರಣದಿಂದಾಗಿ ಪಾಕಿಸ್ತಾನದ ಈ ದಿಗ್ಗಜ ಆಟಗಾರರು ನಮ್ಮ ಭಾರತದ ಆಟಗಾರರ ಬಗ್ಗೆ ಕೆಟ್ಟ ಹೇಳಿಕೆ ಮತ್ತು ಸುಳ್ಳು ಹೇಳಿಕೆ ಆದ್ರೆ ಕೊಡ್ತಾ ಇದ್ದಾರೆ ICCಗೆ.
ಇನ್ನು ICC ಏನಾದರೂ ವೈಭವ್ ಸೂರ್ಯವಂಶಿ ಮತ್ತು ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಬ್ಯಾಟ್ ಚೆಕ್ ಮಾಡಿದ್ರೆ ಅಲ್ಲೇ ಗೊತ್ತಾಗುತ್ತೆ ಅಲ್ವಾ. ಆ ಕಾರಣದಿಂದಾಗಿ ಅದೊಂದು ಕೂಡ ಆಗಲಿ. ಯಾಕಂತಂದ್ರೆ ವೈಭವ್ ಸೂರ್ಯವಂಶಿ ಎಂತ ಬ್ಯಾಟರ್ ಮತ್ತು ಯಾವ ತರ ಆಡ್ತಾ ಇದ್ದಾನೆ, ಎಂತ ಯಂಗ್ಸ್ಟರ್ ಅಂತ ಎಲ್ಲ ಭಾರತ ಅಭಿಮಾನಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಗೊತ್ತೇ ಇದೆ. IPL ಅಲ್ಲಿ ಬಂದ ಮೊದಲನೇ ಸೀಸನ್ ಅಲ್ಲೇ ಮೊದಲನೇ ಪಂದ್ಯದಲ್ಲಿ ಸೆಂಚುರಿ ಕೂಡ ಹೊಡಿತಾನೆ. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಎಬಿಲಿಟಿಯನ್ನ IPL ಅಲ್ಲೇ ಕೂಡ ತೋರಿಸಿದ್ದಾರೆ. ಇನ್ನು ಇದೆಲ್ಲ ಆದ ಮೇಲೆ ಅಂಡರ್-19 ಫೈನಲ್ ಪಂದ್ಯದ ಬಗ್ಗೆನೂ ಕೂಡ ಸ್ವಲ್ಪ ತಿಳ್ಕೊಂಬರೋಣ ಮತ್ತು ಹೈಲೈಟ್ಸ್ ಬಗ್ಗೆನೂ ಕೂಡ ಸ್ವಲ್ಪ ನೋಡೋಣ ಬನ್ನಿ. ಆಯುಷ್ ಮಾತ್ರೆ ನೇತೃತ್ವದ ಭಾರತದ ಅಂಡರ್-19 ತಂಡ ಐತಿಹಾಸಿಕ ಗೆಲುವಾದರೆ ಸಾಧಿಸಿದೆ. ಜಿಂಬಾಬ್ವೆಯ RRA ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಭಾರತ ಬಗ್ಗು ಬಡಿದಿದೆ. ಇನ್ನು ಈ ಮೂಲಕ ಯಂಗ್ ಟೀಮ್ ಇಂಡಿಯಾ 6ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಐತಿಹಾಸಿಕ ಪಂದ್ಯದಲ್ಲಿ ಭಾರತದ ಆರಂಭಿಕ ಬ್ಯಾಟರ್ ಆದಂತ ವೈಭವ್ ಸೂರ್ಯವಂಶಿ 175 ರನ್ಗಳ ಸ್ಮರಣೀಯ ಇನ್ನಿಂಗ್ಸ್ ಕೂಡ ಆಡಿದರು. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಸ್ಫೋಟಕ ಇನ್ನಿಂಗ್ಸ್ ನ ನೆರವಿನಿಂದ ಭಾರತ ತಂಡ ದಾಖಲೆಯ ಮೊತ್ತವನ್ನು ಕಲೆ ಹಾಕಿತ್ತು. ಭಾರತ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 411 ರನ್ ಗಳಿಸಿತಂತಾನೆ ಹೇಳ್ಬೋದು. ಇನ್ನು ಈ ಬೃಹತ್ ಮೊತ್ತವನ್ನು ಬೆನ್ನತ್ತಿದ ಇಂಗ್ಲೆಂಡ್ ತಂಡ ಟೀಮ್ ಇಂಡಿಯಾದ ಬೌಲರ್ಗಳ ದಾಳಿಗೆ ಸರ್ವಪತನ ಕೂಡ ಆಯಿತು. ಇಂಗ್ಲೆಂಡ್ ತಂಡ 40.2 ಓವರ್ಗಳಲ್ಲಿ 311 ರನ್ ಗಳಿಸುವಷ್ಟರಲ್ಲಿ ಆಲ್ಔಟ್ ಕೂಡ ಆಯಿತು. ಇನ್ನು ಟೀಮ್ ಇಂಡಿಯಾಗೆ ಬಂದ್ಬಿಟ್ಟು ಆಯುಷ್ ಮಾತ್ರೆ ಮತ್ತು ವೈಭವ್ ಸೂರ್ಯವಂಶಿ ಅವರ ಆರ್ಭಟ. ಹೌದು ಸ್ನೇಹಿತರೆ, ಮೊದಲು ಟಾಸ್ ಗೆದ್ದಂತ ಭಾರತ ತಂಡ ಬ್ಯಾಟಿಂಗ್ ಮಾಡಿತಂತಾನೆ ಹೇಳ್ಬೋದು. ಐರನ್ ಜಾರ್ಜ್ ರೂಪದಲ್ಲಿ ಮೊದಲನೇ ವಿಕೆಟ್ ಕಳೆದುಕೊಂಡಿತು ಮತ್ತು ಐರನ್ ಜಾರ್ಜ್ ಅವರು 9 ರನ್ ಗಳಿಸಿ ಔಟ್ ಆದರು. ಇನ್ನು ಈ ಹಂತದಲ್ಲಿ ಭಾರತ ತಂಡ ಕೇವಲ 20 ರನ್ ಗಳಿಸಿತ್ತು. ನಂತರ ಬಂದಂತ ವೈಭವ್ ಸೂರ್ಯವಂಶಿ ಮತ್ತು ನಾಯಕ ಆಯುಷ್ ಮಾತ್ರೆ 2ನೇ ವಿಕೆಟ್ಗೆ 140 ರನ್ಗಳ ಜೊತೆ ಆಟ ಕೂಡ ಆಡಿದರು. ಇನ್ನು ಇನ್ನಿಂಗ್ಸ್ ಗನ್ನು ಸ್ಥಿರಗೊಳಿಸಿದ್ರ ಅಂತಾನೆ ಹೇಳ್ಬೋದು. ಆನಂತರ ಆಯುಷ್ ಮಾತ್ರೆ 51 ಎಸೆತಗಳಲ್ಲಿ 53 ರನ್ ಗಳಿಸಿ ಔಟ್ ಆದರು. ನಂತರ ಸೂರ್ಯವಂಶಿ ವೇದಾಂತ ತ್ರಿವೇದಿ ಅವರೊಂದಿಗೆ 3ನೇ ವಿಕೆಟ್ಗೆ 39 ಬಾಲ್ಗಳಲ್ಲಿ 89 ರನ್ ಗಳಿಸಿ ಭಾರತದ ತಂಡವನ್ನು 251ರ ಗಡಿ ದಾಟುವಂತೆ ಮಾಡಿದ್ರಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡಕ್ಕೆ ಮಧ್ಯಮ ಕ್ರಮಾಂಕದ ಆಸರೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ 80 ಬಾಲ್ಗಳಲ್ಲಿ 15 4 15 ಸಿಕ್ಸರ್ಗಳೊಂದಿಗೆ 175 ರನ್ ಗಳಿಸಿ ಔಟ್ ಆದರು. ಆನಂತರ ವೇದಾಂತ್ ತ್ರಿವೇದಿ 32 ರನ್ ಮತ್ತು ವಿಹಾನ್ 30 ರನ್ ಮತ್ತು ಅಭಿಮನ್ಯು ಕುಂಡ್ 40 ರನ್ ಮತ್ತು ಆರ್ಎಸ್ ಅಮ್ರೇಶ್ 18 ರನ್ ಮತ್ತು ಕೌಶಿಕ್ ಚೌಹಾಣ್ ಅವರು ಒಂದು ಒಳ್ಳೆ ಟಚ್ ಕೊಡ್ತಾರೆ ಅಂತ ಹೇಳ್ಬೋದು. ಫಿನಿಶಿಂಗ್ ಟಚ್ ಆದ್ರೆ ಕೊಡ್ತಾರೆ. ಕೊನೆಯಲ್ಲಿ 20 ಬಾಲ್ಗಳಲ್ಲಿ 37 ರನ್. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 411 ರನ್ ಆದ್ರೆ ಹೊಡಿತಾರೆ. ಅನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ಇಂಗ್ಲೆಂಡ್ ತಂಡ ಬಂದ್ಬಿಟ್ಟು 311 ರನ್ ಗಳಿಸುವಷ್ಟರಲ್ಲಿ 10 ವಿಕೆಟ್ ಕಳೆದುಕೊಂಡು ಆಲ್ಔಟ್ ಕೂಡ ಆಗುತ್ತೆ. ಹೌದು, ಇಂಗ್ಲೆಂಡ್ ನ ಪರ ಕ್ಯಾಲಮ್ ಫಾಲ್ಕ್ನರ್ ಬಂದ್ಬಿಟ್ಟು 67 ಬಾಲ್ಗಳಲ್ಲಿ 115 ರನ್ ಆದ್ರೆ ಹೊಡಿತಾರೆ ಮತ್ತು ಇಂಗ್ಲೆಂಡ್ ನ ಪರ ಇವರೊಬ್ಬರನ್ನ ಬಿಟ್ರೆ ಅಂತ ಬ್ಯಾಟಿಂಗ್ ಹೇಳಿಕೊಳ್ಳಂತ ಬ್ಯಾಟಿಂಗ್ ಯಾರು ಕೂಡ ಮಾಡಲಿಲ್ಲ. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫೈನಲ್ ಪಂದ್ಯದಲ್ಲಿ ಆದ್ರೆ ಸೋತಿದೆ. ಇನ್ನು ನಮ್ಮ ಭಾರತದ ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಆರ್ಎಸ್ ಅಮ್ರೇಶ್ 3 ವಿಕೆಟ್ ತೆಗೆದ್ರೆ DPS ಅವರು ಬಂದ್ಬಿಟ್ಟು 2 ವಿಕೆಟ್ ಆದ್ರೆ ತೆಗೆದಿದ್ದಾರೆ. ಕೌಶಿಕ್ ಚೌಹಾಣ್ 2 ವಿಕೆಟ್ ಆದ್ರೆ ತೆಗೆದಿದ್ದಾರೆ. ಇನ್ನು ಕಲಿನ್ ಪಟೇಲ್ ಮತ್ತು ಆಯುಷ್ ಮಾತ್ರೆ ತಲಾ 1 ವಿಕೆಟ್ ಆದ್ರೆ ಪಡೆದ್ರ ಅಂತಾನೆ ಹೇಳ್ಬೋದು.